ಕರ್ಕಾಟಕ ರಾಶಿಯವರಿಗೆ ಧನಲಾಭ ಉಂಟಾಗ್ತಕ್ಕಂತಹದ್ದು, ಮನೆಯಲ್ಲಿ ಗುರು ಹಿರಿಯರಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಅಥವಾ ಅವರಿಂದ ಏನಾದ್ರು ಲಾಭ ಉಂಟಾಗ್ತಕ್ಕಂಥದ್ದು, ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ಥಾನಮಾನಗಳು ದೊರಕತಕ್ಕಂಥದ್ದು, ಅಂದ್ರೆ ಪ್ರಮೋಷನ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಸ್ತ್ರಾಭರಣಗಳ ಲಾಭ ಉಂಟಾಗತ್ತೆ. ವಾಹನವನ್ನ ಖರೀದಿ ಮಾಡತಕ್ಕಂತಹ ಯೋಗ ಇರುತ್ತೆ. ಇವೆಲ್ಲವೂ ಕೂಡ ಮೇ 14ರ ತನಕ ಕರ್ಕಾಟಕ ರಾಶಿಯವರಿಗೆ ಉಂಟಾಗ್ತಕ್ಕಂತಹ ಶುಭ ಫಲಗಳು ಬೃಹಸ್ಪತಿಯಿಂದ. ಮೇ 14ರ ನಂತರದಲ್ಲಿ ಮಿಥುನ ರಾಶಿಗೆ ಪ್ರವೇಶ ಆದಾಗ ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನ ಆಗತ್ತೆ. ಈ ವ್ಯಯಸ್ಥಾನಕ್ಕೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅಥವಾ ಅದು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಮತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಅದರಿಂದ ವಾಹನವನ್ನ ಬಹಳ ಎಚ್ಚರಿಕೆಯಿಂದ ಓಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಈ ಕರ್ಕಾಟಕ ರಾಶಿಯವರು ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಇದೆ. ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸ್ಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಮತ್ತೆ ಸ್ನೇಹನಾಶ ಅಂತ ಹೇಳುತ್ತೆ. ನಿಮ್ಮ ಬಂಧು ಮಿತ್ರರಲ್ಲಿ ವಿನಾಕಾರಣ ಮನಸ್ತಾಪಗಳು, ವೈರ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮಕ್ಕಳು ಯಾರಿರ್ತದೆ ಅವರಿಗೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಕೇತು ತೃತೀಯದಲ್ಲಿ ಇದ್ದಾಗ ಸೌಖ್ಯ ಉಂಟಾಗತ್ತೆ, ಪ್ರಯಾಣಗಳು ಉಂಟಾಗತ್ತೆ, ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಅಥವಾ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ನೂತನ ಉದ್ಯೋಗ ಅಥವಾ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾಗ ಆಗೋದು. ವಿಶೇಷವಾಗಿ ಕರ್ಕಾಟಕ ರಾಶಿಯವರು ನವಗ್ರಹ ವಿಶೇಷ ಗುರು ಶನಿ ರಾಹುಕೇತುಗಳ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹರಿಹರರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದುರ್ಗೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಮತ್ತೆ ಇಷ್ಟ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂತಹ ಜನಗಳಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ನಿಮಗೆ ಯಾವ ಒಂದು ಮಂತ್ರ ಆಗಲಿ, ಶ್ಲೋಕ ಆಗಲಿ, ಸ್ತೋತ್ರ ಆಗಲಿ ಬರುತ್ತೆ, ಅದನ್ನ ಶ್ರದ್ಧೆಯಿಂದ ಪಾರಾಯಣ ಮಾಡಿ ಬೆಳಗಿನ ಕಾಲದಲ್ಲಿ, ಯಾವತ್ತು ಪ್ರಾತಃ ಕಾಲದಲ್ಲಿ ಮಾಡಬೇಕು. ಸಾಮಾನ್ಯ ಎಷ್ಟೋ ಜನ 7 ಗಂಟೆ 8 ಗಂಟೆ ಮೇಲೆ ಎದ್ದು 10 ಗಂಟೆ 11 ಗಂಟೆ ಮೇಲೆ ಮಾಡಕ್ಕೆ ಹೋಗ್ತಾರೆ. ಅದು ಒಳ್ಳೆಯ ಸಮಯ ಅಲ್ಲ ಆ ಟೈಮಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಬೇಗ ಎದ್ದು ಮಾಡ್ತಾರೆ. ಸೂರ್ಯೋದಯ ಕಾಲದಲ್ಲಿ ನೀವು ಎದ್ದು ನೀವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇಷ್ಟು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಉಂಟಾಗತ್ತೆ.